ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಅಶ್ವಿನಿ. ಇವತ್ತು ಏನು ತಂದಿದ್ದೀನಿ ಅಂತಂದ್ರೆ 2 ಕಟ್ಟು ಪುಂಡಿ ಪಲ್ಯ ತೊಗೊಂಬಂದಿದ್ದೀನಿ ನೋಡ್ರಿ. ಇವತ್ತು ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದ್ರೆ ಪುಂಡಿ ಪಲ್ಯ ಅಂತೀವಿ, ಸೊಪ್ಪಿಗೆ ನಾವು ಪುಂಡಿ ಪಲ್ಯ ಅಂತ ಕರಿತೀವಿ. ಅದ್ರದ್ದು ಇವತ್ತು ಚಟ್ನಿ ಕುಟ್ಟಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಸಿ ರೊಟ್ಟಿಗೆ ಚಟ್ನಿ ಇದ್ರೆ ಭಾರಿ ಟೇಸ್ಟ್ ಆಗಿರುತ್ತೆ. ನೋಡೋಣ ಬರ್ರಿ ಹೆಂಗೆ ಮಾಡೋದು ಪುಂಡಿ ಪಲ್ಯ ಚಟ್ನಿ ಅಂತ. ಇವಾಗ ಗ್ಯಾಸ್ ಮ್ಯಾಗ ಇಟ್ಕೊಂಡಿದ್ದೀನಿ. 2 ಕಟ್ಟು ತೊಗೊಂಡಿದ್ದೀನಿ ನಾನು. ಅದನ್ನು ಕುದಿಸ್ಬೇಕು, ನೀರಲ್ಲಿ ಹಾಕಿ ಚೆಂದಾಗೆ. ಕಲರ್ ಚೇಂಜ್ ಆಗ್ಲಕತ್ತದ ನೋಡ್ರಿ. ಇವಾಗ ಕಲರ್ ಚೇಂಜ್ ಆಗ್ತಿರ್ತದೆ, ಅಲ್ಲಿ ನೋಡ್ರಿ ಕಾಣಿಸ್ತದ ನಿಮಗೆ. ಹಾಗೆ ಕಲರ್ ಚೇಂಜ್ ಆಗೋದು ಚೆಂದಾಗಿ ಅದನ್ನು ಕುದಿಸ್ಕೋಬೇಕು. ಇದು ಹುಳಿ ಇರುತ್ತೆ ಸೊಪ್ಪ, ಹಾಗಾಗಿ ಆಮೇಲಿಂದ ಇದನ್ನು ತಣ್ಣೀರಿಂದ ಸ್ವಲ್ಪ ತೊಳ್ಕೊಬೇಕು, ಇಲ್ಲಾಂದರೆ ಹಿಂಡಬೇಕು. ಇವಾಗ ನೋಡ್ರಿ ಅದು ಪೂರ್ತಿ ಕಲರ್ ಚೇಂಜ್ ಆಯಿತು. ಇವಾಗ ಪೂರ್ತಿ ಕುದ್ದಿದೆ, ಅದು ಮೆತ್ತಗಾಗಿರ್ತೈತಿ. ಕೈಯಲ್ಲಿ ಹಿಸುಕ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದು ಒಂದು ಹುಳಿ ಪದಾರ್ಥ ಆಗಿರ್ತೈತಿ, ತಿನ್ನಕ್ಕೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇದು ರೊಟ್ಟಿಗೆ ಮಾತ್ರ ತಿನ್ನಬೇಕು, ರೊಟ್ಟಿಗೆ ಮಾತ್ರ ಸಿಹಿ ಇರುತ್ತೆ. ಉಪ್ಪು ಖಾರ ಹುಳಿ ಭಾರಿ ಮಸ್ತಾಗಿರುತ್ತೆ. ಇದು ನಮ್ಮ ಕಡೆ ಎಲ್ಲ ಇದು ತುಂಬ ಇಷ್ಟಪಡ್ತಾರೆ. ಪುಂಡಿ ಪಲ್ಯ ಚಟ್ನಿ, ಪುಂಡಿ ಪಲ್ಯ ಆಗಲಿ ಹುರುಳಿ ಕಾಳಲ್ಲಿ ಹಾಕಿ ಮಾಡ್ತಾರೆ. ಆಮೇಲೆ ತೊಗರಿ ಬೇಳೆಲಿ ಕೂಡ ಹಾಕಿ ಇದ್ರ ಪಲ್ಯ ಮಾಡ್ಬೋದು ನಾವು. ಯಾವುದೇ ಕಾಳಲ್ಲಿ ಹಾಕಿದರೂ ಕೂಡ ಇದು ತುಂಬ ಟೇಸ್ಟ್ ಕೊಡುತ್ತೆ. ಯಾಕಪ್ಪ ಅಂತಂದರೆ ಇದು ಒಂದು ಹುಳಿ ಪಲ್ಯ ಆಗಿರೋದ್ರಿಂದ ಯಾವುದರಲ್ಲಿ ಯಾವುದೇ ಕಾಳಿಗೆ ಹಾಕಿದರೂ ಕೂಡ ಮಸ್ತಾಗಿರುತ್ತೆ. ಆದರೆ ಇದು ಬಿಳಿಜಾಳ ರೊಟ್ಟಿಗೆ ಮಾತ್ರ ಸಿಹಿ ಕೊಡುತ್ತೆ, ಯಾಕಂದರೆ ಅದ್ರ ಜೊತೆನೇ ಇದು ಕಾಂಬಿನೇಷನ್. ಇವಾಗ ನೋಡ್ರಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಪುಂಡಿ ಪಲ್ಯ ಮಾಡೋಕ್ಕಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಇಷ್ಟಿದ್ರೆ ಸಾಕು. ನಾವು ಪುಂಡಿ ಪಲ್ಯ ಚಟ್ನಿನ ನಾವು ಕುಟ್ಬೋದು. ಅದನ್ನು ಇವತ್ತು ನಾನು ಕಲ್ಲಲ್ಲಿ ಕುಟ್ತಾ ಇದ್ದೀನಿ. ಇವಾಗ ನೋಡ್ರಿ ಕುದ್ದಾಯಿತು, ಎಲ್ಲ ಮೆತ್ತ ಕುದ್ದಿತ್ತು. ಹಿಸಿಗೆ ನೋಡಿದೆ, ಒಂದು ಸಾಣಿಗೆಗೆ ಹಾಕಿ ನಾನೆಲ್ಲ ನೀಟಾಗಿ ನೀರನ್ನು ಸೋಸ್ತಾ ಇದ್ದೀನಿ. ಸೋಸ್ಕೋಬೇಕು ಎಲ್ಲ ನೀರನ್ನು. ಹಿಂಡ್ಬೋದಾಗಿತ್ತು, ನಾವು ಕೈಯಲ್ಲಿ ಬಿಸಿ ಇತ್ತು. ಆಮೇಲಿಂದ ಕುದ್ದ ಮೇಲೆ 2 ಕಟ್ಟು ಇಷ್ಟ ಆಗಿದ್ರಿಂದ ಕೈಯಲ್ಲಿ ಸಿಗ್ತಿರ್ಲಿಲ್ಲ, ತುಂಬ ಎಳೆಯ ಸೊಪ್ಪಾಗಿತ್ತು ಅದು. ಅದಕ್ಕಾಗಿ ಹಿಂಡೋದು ಬೇಡ ಅಂತ ನಾನೇನು ಮಾಡಿದೆ, ಒಂದು ಸಾಣಿಗೆಯಲ್ಲಿ ಹಾಕಿ ಸೋಸ್ಕೊತಾ ಇದ್ದೀನಿ ನಾನು. ಅದನ್ನು ನೀಟಾಗಿ ಸೋಸಿ ಮ್ಯಾಲೆ ಸ್ವಲ್ಪ ತಣ್ಣೀರು ಹಾಕಬೇಕು. ಯಾಕಂದ್ರೆ ಅದು ಹುಳಿ ಜಾಸ್ತಿ ಬಿಟ್ಟಿತ್ತಂದ್ರೆ ಹುಳಿ ಕಮ್ಮಿ ಆಗಲಿ ಅಂತ ನಾವೇನು ಮಾಡ್ತೀವಿ, ಮತ್ತು ಸ್ವಲ್ಪ ಮ್ಯಾಗ ಅದನ್ನು ತಣ್ಣೀರು ಹಾಕಿ ಅಳ್ಗಾಡಿಸ್ತೀವಿ. ಅಂದ್ರೆ ಹುಳಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಹೌದು, ಆಗೋದು ಕೂಡ ಕರಿನೇ. ಅದು ಇಲ್ಲ ಹಾಗೆ ನಾವು ಮಾಡಿಬಿಟ್ಟೆ ಅಂದ್ರೆ ಹುಳಿ ಜಾಸ್ತಿ ಆಗುತ್ತೆ, ಎದೆ ಉರಿ ಬರೋಂಥ ಚಾನ್ಸ್ ಇರುತ್ತೆ. ಇವಾಗ ನೋಡ್ರಿ ಖಾರ ಕುಟ್ಟು ಕಲ್ಲಿದು ನಮ್ಮ ಕಡೆ ಸಿಗ್ತಾವೆ ಈ ಥರ. ಈ ಬೆಳ್ಳುಳ್ಳಿ ಕುಟ್ಟಕ್ಕೆ ಆಗಲಿ, ಹಸಿಮೆಣ್ಸಿಕಾಯಿ ಚಟ್ನಿಗೆ ಆಗಲಿ, ಇದನ್ನು ನಾವು ಎಲ್ಲದಕ್ಕೂ ಯೂಸ್ ಮಾಡ್ಕೋತೀವಿ. ಈ ಕಲ್ಲಲ್ಲಿ ಇವತ್ತು ನಾನು ಹಸಿಮೆಣ್ಸಿಕಾಯಿ ಹಾಕಿನ್ರಿ, ಒಂದು 7-8 ಹಸಿಮೆಣ್ಸಿಕಾಯಿ ಹಾಕಿ ತಿಕ್ತಾ ಇದ್ದೀನಿ ನೋಡ್ರಿ. ನೀಟಾಗಿ ಹಸಿಮೆಣ್ಸಿಕಾಯಿನ ಜಜ್ಕೋಬೇಕು ನಾವು ಕಲ್ಲಲ್ಲಿ. ಮಿಕ್ಸಿಗೆ ಕೂಡ ಹಾಕ್ಬೋದು, ಮಿಕ್ಸಿಗೆ ಹಾಕಿದರೆ ಅದು ಟೇಸ್ಟ್ ಕೊಡೋಲ್ಲ. ನಾನು ಅದಕ್ಕೆ ಕಲ್ಲಲ್ಲಿ ಮಾಡಬೇಕು ಅಂತ ಬಂದು ನಮ್ಮ ತಮ್ಮನ ಮನೆಯಲ್ಲಿ ಮಾಡ್ತಾಯಿದ್ದೆ. ನನ್ನ ಹತ್ರ ಈ ಕಲ್ಲಿಲ್ಲ, ಯಾಕಂದರೆ ಟೈಲ್ಸ್ ಒಡೆದಾಕ್ತೀನಿ ಅಂತ ನಮ್ಮ ಮನೇಲಿ ತರೋಕ್ಕೆ ಬಿಟ್ಟಿಲ್ಲ ಅದನ್ನು. ಹಾಗಾಗಿ ಅದಕ್ಕೆ ತಮ್ಮನ ಮನೇಲಿ ಹೋಗಿ ವಿಡಿಯೋ ಮಾಡಿದೆ ಇವತ್ತು ಪುಂಡಿ ಪಲ್ಯ ಚಟ್ನಿದು. ಇವಾಗ ನೋಡ್ರಿ ಸ್ವಲ್ಪ ಸಣ್ಣ ಉಪ್ಪು ಹಾಕೊಂಡಿನಿ. ಕಲ್ಲುಪ್ಪು ಹಾಕಿದ್ರೆ ಅದು ಬೇಗ ಸಣ್ಣ ಆಗ್ತಿತ್ತು, ಕಲ್ಲುಪ್ಪು ಇರಲಿಲ್ಲ ಅಂತ ಅದಕ್ಕೆ ಸಣ್ಣ ಉಪ್ಪನ್ನು ಹಾಕಿ ತಿಕ್ತಾ ಇದ್ದೀನಿ. ಬೇಗ ಸಣ್ಣ ಆಗ್ತದೆ ಕಲ್ಲುಪ್ಪು ಹಾಕಿದ್ರೆ. ಇವಾಗ ನೋಡ್ರಿ ಸಣ್ಣಗೆ ಅದನ್ನೆಲ್ಲ ಜಜ್ಕೋತ ಒಂದೊಂದಾಗಿ ಹಾಕೋತ ಹೋಗುನು. ಜೀರಿಗೆ ಕೂಡ ಹಾಕಿ ಇವಾಗ ನಾನು ಸಣ್ಣಗೆ ಜಜ್ತೀನಿ. ಜೀರಿಗೆ ಆಮೇಲೆ ಹಾಕಕ್ಕೆ ಹೋಗಬಾರ್ದು, ಇವಾಗೇ ಸೇರಿಸ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ನಾವು ಪುಂಡಿ ಪಲ್ಯ ಹಾಕಿದ ಮೇಲೆ ಹಾಕಕ್ಕೆ ಹೋಗ್ದೇವು ಅಂದ್ರೆ ಅದು ಸಿಗೋದೇ ಇಲ್ಲ, ಕಲ್ಲು ಬಾಯಿಗೆ ಸಿಗೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಫುಲ್ ಅದು ಜರಿತಿರ್ತೈತಿ. ಹಾಗಾಗಿ ಅದೇ ಸಣ್ಣ ಆಗೋದೇ ಕಷ್ಟ ಆಗ್ತಿರ್ತೈತಿ. ಮುಂದೆ ನೀವು ನೋಡ್ತೀರಿ, ಯಾಕಂದ್ರೆ ಜರಿತಿರ್ತೈತಿ ಪುಂಡಿ ಪಲ್ಯ ಅದು. ಅದಕ್ಕೋಸ್ಕರ ಇವಾಗಲೇ ನಾವು ಜೀರಿಗೆನ ಸಣ್ಣ ಮಾಡ್ಕೊಬಿಡ್ಬೇಕು. ಪುಂಡಿ ಪಲ್ಯ ಅಂದ್ರೆ ಫುಲ್ ಫೇಮಸ್ ನೋಡ್ರಿ. ಇದಕ್ಕೆ ಆದ ಒಂದೊಂದು ಇದನ್ನ ಅದಾವು, ಹೇಳ್ತಾ ಹೋಗ್ತೀನಿ ನಿಮಗೆ. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಇವಾಗ ಸುಲಿದಿಟ್ಟಿದ್ದೆ ನಾನು ಬೆಳ್ಳುಳ್ಳಿನ ನೀಟಾಗಿ. ಅದನ್ನು ಕೂಡ ಇವಾಗ ಬೆಳ್ಳುಳ್ಳಿ ಹಾಕಿ ನಾನು ಸಣ್ಣಗೆ ಜಜ್ಕೊಂಡ್ಬಿಡ್ತೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಆಯಿತು, ಜೀರಿಗೆ ಆಯಿತು, ಬೆಳ್ಳುಳ್ಳಿ ಆಯಿತು, ಇವನ್ನೆಲ್ಲ ಹಾಕಿ ಸಣ್ಣಗೆ ನಾನು ಜಜ್ಕೋತಾ ಇದ್ದೀನಿ. ಖಾರ ಕುಟ್ಟೋ ಕಲ್ಲಲ್ಲಿ ನಾವು ಖಾರ ಕುಟ್ಟೋ ಕಲ್ಲು ಕಡಬತ್ತು ಕಲ್ಲು ಅಂತೀವಿ ಈ ಕಲ್ಲಿಗೆ ನಮ್ಮ ಕಡೆ. ಕಡಬದ ಕಲ್ಲು ಇದನ್ನೆಲ್ಲ ಇಲ್ಲಿ ನಮ್ಮ ಬಿಜಾಪುರ ಸೈಡೆಲ್ಲ ಇದು ಫುಲ್ ಫೇಮಸ್ಸು, ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇದು. ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಕೂಡ ಸಣ್ಣಗೆ ಜಜ್ತಾ ಇದ್ದೀನಿ ಕಲ್ಲಲ್ಲಿ. ಅದನ್ನು ಕೂಡ ನೀಟಾಗಿ ಜಜ್ಕೋಬೇಕು. ಕೊತ್ತಂಬರಿ ಹಾಕಿದ್ರೆ ಘಮ ಕೊಡುತ್ತೆ ಅಂತ ಕೊತ್ತಂಬರಿ ಕೂಡ ಹಾಕ್ತೀವಿ. ಕೆಲವೊಬ್ಬರು ಸ್ಕಿಪ್ ಮಾಡ್ತಾರೆ, ನಾನು ಹಾಕ್ತಾ ಇದ್ದೀನಿ. ಇವಾಗ ಅದನ್ನು ಕೂಡ ಸಣ್ಣಗೆ ಜಜ್ಜುನು ಎಲ್ಲ ಮಿಕ್ಸ್ ಮಾಡಿಕೊಂಡು. ಪುಂಡಿ ಪಲ್ಯ ಫುಲ್ ಇಲ್ಲಿ ಬಿಜಾಪುರ ಸೈಡೆಲ್ಲ ಫೇಮಸ್ ಅದ ರೀ ನಮ್ಮ ಕಡೆ. ಯಾಕಪ್ಪ ಅಂತಂದ್ರೆ ನಾವು ಸಣ್ಣವರಿದ್ದಾಗ ಹೊಲ ಬಿತ್ತಬೇಕಾದ್ರೆ ಫಸ್ಟಿಗೆ ಏನು ಮಾಡ್ತಿದ್ರು, ಬಿತ್ತೋಕ್ಕಿಂತ ಮುಂಚೆನೇ ಪುಂಡಿ ಗೊಜ್ತಿದ್ರು ಅಂದ್ರೆ ಪುಂಡಿ ಒಗಿತಾಯಿದ್ರು. ಸಾಲಲ್ಲಿ ಬಿತ್ತನೆ ಮಾಡೋವಂಥ ಸಾಲಲ್ಲಿ ಪುಂಡಿಯನ್ನು ಚೆಲ್ತಾ ಇದ್ರು. ಒಂದು 4 ಕಾಳಾದರೂ ಚೆಲ್ತಿದ್ರು. ಯಾಕಂದರೆ
ಪುಂಡಿಯನ್ನು ಚೆಲ್ಲಿದರೆ ಬೆಳೆ ಪುಂಡನಾಗಿ ಬೆಳಿತಾನೆ ಅಂತ, ಅಂದರೆ ಜಾಸ್ತಿ ಬೆಳೆಯುತ್ತೆ ಅಂತ. ಪ್ರತಿಯೊಂದು ಬೆಳೆಯನ್ನು ಬೆಳಿಬೇಕಾದ್ರೆ ಒಂದು 4 ಕಾಳು ಚೆಲ್ಲಿದರೆ ಸಾಕು, ಎಷ್ಟೊಂದು ಆಗೋದದು, ಮನೆಗೆಲ್ಲ ತಿನ್ನೋಕ್ಕಾಗೋದು, ಮಾರೋಕ್ಕಾಗೋದು. ಹಾಗಾಗಿ ಅದಕ್ಕೆ ಆದ ಒಂದು ಶಾಸ್ತ್ರನೇ ಇದೆ ನೋಡ್ರಿ, ರೈತರ ಇದರಲ್ಲಿದೆ ಅದು. ನಮ್ಮಪ್ಪ ರೈತರಾಗಿರೋದ್ರಿಂದ ಅವಾಗ ಅವ್ರು ಮಾತಾಡ್ಕೋತಾ ಇರೋದನ್ನು ನನಗೆ ಇವಾಗ ನೆನಪಾಯಿತು, ಅದಕ್ಕೆ ನಿಮ್ಮ ಹತ್ರ ಹೇಳಿದೆ. ನೋಡ್ರಿ, ಪುಂಡಿ ಪಲ್ಯನ ನೀರೆಲ್ಲ ಬಸ್ದಿತ್ತಲ್ಲ, ಅದನ್ನು ಇವಾಗ ಕಲ್ಲಿಗೆ ಹಾಕೋತಾ ಇದ್ದೀನಿ ನಾನು. ಅದನ್ನು ಕೂಡ ಸಣ್ಣಗೆ ಇವಾಗ ಜಜ್ಜಬೇಕು. ಸ್ವಲ್ಪ ಅದು ಜರಿತಿರ್ತೈತಿ, ಕಲ್ಲಿಗೆ ಅದು ಸಿಗಲ್ಲ. ಹಾಗೆ ನಾವು ಹಂಗೆ ಮಿಕ್ಸ್ ಮಾಡ್ತಾ 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 ಚೆಂದಾಗೆ ನಾವು ಅದನ್ನು ಕೂಡಿಸ್ಕೋತಾ ಇರಬೇಕು. ಯಾಕಂದ್ರೆ ಅದು ಹುಳಿ ಹುಳಿ ಇರುತ್ತಲ್ಲ, ಹಾಗಾಗಿ ಜರಿತದದು ಎಲ್ಲ. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊತ ನೋಡ್ಕೊತ ಚೆಲ್ಲಾರ್ದಂಗೆ ಜಜ್ತಾ ಹೋಗ್ಬೇಕ್ರಿ. ಅದನ್ನು ಖಾರ ಕುಟ್ಟು ಕಲ್ಲಾಗೆ ಕುಟ್ಟಿದ್ರೆ ಅದು ಭಾಳ ಟೇಸ್ಟ್ ಬರುತ್ತೆ. ಮಿಕ್ಸಿಗೆ ಹಾಕಿದ್ರೆ ಎಲ್ಲ ಅದು ಟೇಸ್ಟ್ ಬರೋಲ್ಲ. ನಾನು ಕೂಡ ಹಾಕಿ ನೋಡಿದ್ದೀನಿ, ನನಗಿಷ್ಟ ಆಗಲಿಲ್ಲ. ಅದಕ್ಕೆ ನಾನು ಇವತ್ತು ಖಾರ ಕುಟ್ಟೋ ಕಲ್ಲಲ್ಲಿ ಕುಟ್ತಾ ಇದ್ದೀನಿ ನೋಡ್ರಿ. ಸಣ್ಣ ಆಗುತ್ತೆ, ಎಳಿದಿತ್ತಂದ್ರೆ ತುಂಬ ಬೇಗ ಸಣ್ಣ ಆಗುತ್ತದು. ಆಮೇಲಿಂದ ಪುಂಡಿ ಪಲ್ಯ ವಿಶೇಷ ಇನ್ನೊಂದು ಏನಪ್ಪ ಅಂತಂದ್ರೆ, ಪಲ್ಯ ಆಗಿ ಇದನ್ನು ತಿನ್ಲೂಬಹುದು ನಾವು. ಆಮೇಲೆ ಜಾಸ್ತಿ ಇದ್ದರೆ, ನಮ್ಮ ತೋಟದಲ್ಲಿ ಜಾಸ್ತಿ ಇದ್ದರೆ ಇದನ್ನು ಮಾರ್ಲಕ್ಕೂ ಹೋಗ್ಬೋದು ನಾವು ಮಾರ್ಕೆಟ್ಗೆ. ಆಮೇಲಿಂದ ಇದರಿಂದ ಇನ್ನೊಂದು ಏನು ಉಪಯೋಗ ಇದೆ ಪುಂಡಿ ಪಲ್ಯದಿಂದ, ಪುಂಡಿ ಪಲ್ಯ ಎಲ್ಲ ಆದಮೇಲೆ ಗಿಡ ಫುಲ್ ದೊಡ್ಡದಾಗುತ್ತಲ್ಲ, ದೊಡ್ಡದಾದಾಗ ಒಂದು ಬೆರಳು ಅಳತೆ ಆಗುತ್ತದು. ಒಂದು ಬೆರಳಿಗಿಂತ ದಪ್ಪನೂ ಆಗ್ಬೋದು, ಸಣ್ಣನೂ ಆಗ್ಬೋದು. ಅಂದರೆ ನೀರು ಹೆಂಗಿರುತ್ತೋ ಹಂಗಾಗುತ್ತೆ. ಆವಾಗ ಅದನ್ನು ಕಾಳು ಬಿಟ್ಟಿರೋದನ್ನ ಅದು ಬೀಜ ಕೂಡ ಮಾಡ್ಬೋದು ನಾವು, ಬಡ್ದು ಬೀಜ ಹಿಡ್ಕೋಬೋದು. ಅಂದರೆ ಬರೋ ವರ್ಷ ಮತ್ತೆ ನಾವು ಬಿತ್ತನೆ ಮಾಡುವಾಗ ಅಂಗಡಿಯಿಂದ ಕೊಂಡು ತರೋ ಅವಶ್ಯಕತೆ ಇಲ್ಲ ಅಂತ ಹಿಡಿದಿಡ್ತಾರೆ ಬೀಜನ. ಆಮೇಲಿಂದ ಇನ್ನೊಂದು ಏನಪ್ಪ ಅಂತಂದರೆ, ಇದ್ರ ಉಪಯೋಗ ಯಾವುದೇ ರಾಶಿ ಮಾಡಿದರೂ ಕೂಡ ನಮಗೆ ಚೀಲ ಹೊಲಿಯೋಕ್ಕೆ ಅಂತ ನಾರು ಬೇಕಾ, ಆ ನಾರನ್ನು ಇದು ರೆಡಿ ಮಾಡುತ್ತೆ. ಹೆಂಗಪ್ಪ ಅಂತಂದರೆ, ಪುಂಡಿ ಗಿಡ ರೆಡಿ ಮಾಡುತ್ತೆ. ಫಸ್ಟ್ ಇದು ಪಲ್ಯ ಆಗಿ ನಮ್ಗೆ ಹೊಟ್ಟೆ ತುಂಬಿಸುತ್ತೆ. ಆಮೇಲಿಂದ ಬೆಳೆದಿರೋ ರಾಶಿಗೆ ಬಾಯಿ ಹೊಲಿಯೋಕ್ಕೆ ಯೂಸ್ ಆಗುತ್ತೆ ಈ ಪುಂಡಿ ಗಿಡ. ಪುಂಡಿ ಗಿಡದಿಂದ ತುಂಬ ರೈತರಿಗೆ ಉಪಯೋಗ ಇದೆ, ಹಾಗೆ ನಮಗೂ ಕೂಡ ತಿನ್ನೋಕ್ಕೆ ಉಪಯೋಗ ಐತಿದು. ಆ ಪುಂಡಿ ಗಿಡನ ಏನು ಮಾಡ್ತಿದ್ರು ನಾವು ಸಣ್ಣವರಿದ್ದಾಗ ಅಂತಂದ್ರೆ, ನಮ್ಮಪ್ಪ ಅವರು ಅದೆಲ್ಲ ದೊಡ್ಡದಾದ್ಮೇಲೆ ಬೀಜ ಎಲ್ಲ ತೆಗೆದಾದ್ಮೇಲೆ ಅದನ್ನು ಗಿಡನ ಕೊಯ್ದು ಕುಡ್ಗೋಲಿಂದ ಕೊಯ್ದು ಬಾವಿಲಿ ಕಟ್ಟಿ ಸೂಡು ಕಟ್ಟಿ ಬಾವಿಲಿ ಒಗಿತಾ ಇದ್ರು ನೀರಲ್ಲಿ. ಬಾವಿಲಿ ಒಗೆದಾಗ ಅದು ಇಷ್ಟು ತಿಂಗಳು ದಿನಾನೂ ಇಷ್ಟು ತಿಂಗಳು ಅಂತ ಒಗಿತಿದ್ರು. ಒಗೆದಾಗ ಅದು ನಾರಾಗಿ ಕ್ರಿಯೇಟ್ ಆಗ್ತಿತ್ತು. ಆಚೆ ತೆಗೆದುಬಿಟ್ಟು ಅದನ್ನು ನಾರಾಗಿ ಮಾಡ್ಕೊಳ್ಳೋರು. ಅದನ್ನು ಸುತುಳಿ ಥರ ರೆಡಿ ಮಾಡಿ ಚೀಲ ಹೊಲಿಯೋಕ್ಕೆ ಅಂತಲೇ ಇದು ಗಿಡನ ಯೂಸ್ ಮಾಡ್ತಾಯಿದ್ರು ನಮ್ಮಪ್ಪ ಅವರು, ರೈತರು. ಅವರು ಯೂಸ್ ಮಾಡ್ತಾಯಿದ್ರು. ನಾವೆಲ್ಲನೂ ನೋಡ್ತಾ ಬೆಳೆದಿದ್ದೀನಿ ನಾನು. ಪ್ರತಿಯೊಂದು ನನಗೆ ನೆನಪಿಗೆ ಬರ್ತಿರುತ್ತೆ. ನಿಮ್ಮ ಹತ್ರ ನನಗೆ ಇದ್ರದ್ದು ವಿಶೇಷತೆ ಹೇಳಬೇಕು ಅಂತ ನಮಗೆ ಅನ್ನಿಸ್ತು, ಅದಕ್ಕಾಗಿ ನಿಮ್ಮ ಹತ್ರ ಹೇಳಿದೆ. ಇವಾಗ ನೋಡ್ರಿ, ಎಲ್ಲ ಪೂರ್ತಿ ಸಣ್ಣ ಆಯಿತು ಪುಂಡಿ ಪಲ್ಯ. ಎಷ್ಟು ಚಂದ ಬಂದದ, ತಿನ್ನೋಕ್ಕೂ ಕೂಡ ಅಷ್ಟೇ. ಇನ್ನೊಂದು ರೊಟ್ಟಿ ತಿನ್ನಬೇಕು ಅನಿಸೋ ಥರ ಈ ಚಟ್ನಿ ಇರುತ್ತೆ. ನನಗಂತೂ ಫುಲ್ ಫೇವ್ರೇಟ್ ಇದು. ನಾವು ಮುಂಚೆ ಎಲ್ಲ ಇದನ್ನು ಸಣ್ಣವರಿದ್ದಾಗ ತುಂಬ ತಿಂದಿದ್ದೀವಿ. ಇದನ್ನು ನಮ್ಮ ತೋಟದಲ್ಲೇ ಇದ್ವಿ ನಾವು. ಲಾಸ್ಟಲ್ಲಿ ಇವಾಗ ಸಣ್ಣಾಗಿ ಕಟ್ ಮಾಡಿಟ್ಟಿದ್ದೆ ಉಳ್ಳಾಗಡ್ಡಿನ. ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೆ ನಾನು, ಅದನ್ನು ಕೂಡ ಇವಾಗ ಹಾಕಿ. ಜಾಸ್ತಿ ಅದನ್ನು ಕುಟ್ಟಬಾರ್ದು. ಉಳ್ಳಾಗಡ್ಡಿ ಹಾಕಿದ ಮೇಲೆ ನಾವು ಅಂದರೆ ಸಣ್ಣಗೆ ಕುಟ್ಟಕ್ಕೆ ಹೋಗಬಾರ್ದು, ಯಾಕಂದ್ರೆ ನೀರು ಬಿಟ್ಬಿಡುತ್ತದು. ಸುಮ್ಮನೆ ನಾವು ಮಿಕ್ಸ್ ಮಾಡೋ ಥರ ಮಾಡಬೇಕು, ಅಷ್ಟೇ ಸಾಕು. ನಾವು ಏನಾದರೂ ಜಾಸ್ತಿ ಜಜ್ಜಿ ಕುಟ್ಟಿ ಮಾಡಿದರೆ ಅದು ನೀರು ಬಿಟ್ಟುಬಿಡುತ್ತೆ, ತಿನ್ನೋಕ್ಕೆ ಇದನ್ನಾಗಲ್ಲ. ಯಾಕಂದರೆ ಉಪ್ಪು ಇರುತ್ತಲ್ಲ, ಉಪ್ಪು ಹುಳಿ ಖಾರ ಬಿಟ್ಕೊಂಡು ಆಮೇಲೆ ತೆಗ್ದಿಟ್ಟಿರ್ತೀವಲ್ಲ ಪುಂಡಿ ಪಲ್ಯ, ಆ ಡಬ್ಬಿಯಿಂದ ನೀರು ಬಿಟ್ಬಿಟ್ರೆ ಉಪ್ಪು ಎಲ್ಲ ಹೀರ್ಕೊಂಡು ನೀರಲ್ಲೇ ಹೋಗಿ ಟೇಸ್ಟ್ ಕೊಡೋಲ್ಲ. ಅದಕ್ಕಾಗಿ ನಾವು ಉಳ್ಳಾಗಡ್ಡಿನ ಜಾಸ್ತಿ ಕುಟ್ಟಕ್ಕೆ ಹೋಗಬಾರ್ದು, ಸುಮ್ಮನೆ ಮಿಕ್ಸ್ ಮಾಡಿರೋ ಥರ ಮಾಡಬೇಕು, ಅಷ್ಟೇ ಸಾಕು. ಅಷ್ಟು ಮಾಡಿದರೆ ನೋಡಿ ತುಂಬ ಟೇಸ್ಟ್ ಆಗಿರುವಂಥ ಪುಂಡಿ ಪಲ್ಯ ಇದು. ನೀವು ಕೂಡ ಇದನ್ನು ತಿಂದಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಮತ್ತೆ ನೀವು ಇದ್ರದ್ದೇ ಆದ ಏನಾದರೂ ಪಲ್ಯ ಬೇಕಾದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನು ಯಾವ ಕಾಳಲ್ಲಿ ಕೂಡ ಹಾಕಿ ಮಾಡ್ಬೋದು, ಆದರೆ ಅದರದ್ದೇ ಆದ ಇದನ್ನಿದೆ, ಚೇಂಜ್ ಇರುತ್ತೆ ಮಾಡೋದು. ಹಾಗಾಗಿ ತೋರಿಸ್ತು ಅಂದರೆ ನಾನು ತೋರಿಸ್ತೀನಿ. ಇವಾಗ ನೋಡಿ ಫುಲ್ ರೆಡಿ ಆಯಿತು. ಜಾಸ್ತಿಯಾಗಿ ಕಲ್ಲಿಂದ ಹೊರಗೆ ಹೋಗ್ತಾ ಇತ್ತು, ಹಾಗೆ ಮಿಕ್ಸ್ ಮಾಡ್ತಾ ಇದ್ದೆ ನಾನು. ಅದನ್ನು ಜಾಸ್ತಿ ಕುಟ್ಲಬಾರ್ದು ಅಂತ ಈರುಳ್ಳಿ ಒಂದು ಕಡೆ ಇದನ್ನಾಗಬಾರ್ದು ಅಂತ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೆ ನಾನು ಹಾಗೇನೆ. ಇವಾಗ ನೋಡ್ರಿ ಮಸ್ತಾಗಿ ಬಂದೈತಿ ಪುಂಡಿ ಪಲ್ಯ ಇದು. ಬಿಸಿ ರೊಟ್ಟಿ ಇಲ್ಲ ಆಮೇಲೆ ಅಂದರೆ ಕಡಕ್ ರೊಟ್ಟಿ ಇದ್ರೂ ಸಾಕು. ಕಡಕ್ ರೊಟ್ಟಿಗೂ ಕೂಡ ಇದು ಮಸ್ತ್ ಟೇಸ್ಟ್ ಕೊಡುತ್ತಾ. ಹಾಗಾಗಿ ಇದನ್ನ ಪುಂಡಿ ಪಲ್ಯ ಎಲ್ಲರ ಮನೆಯಲ್ಲೂ ಪುಂಡಿ ಪಲ್ಯ ಮಾಡೇ ಮಾಡ್ತಾರೆ. ಸೀಸನ್ ಬಂತು ಅಂದರೆ ಸಿಗುತ್ತೆ ಇದು. ಅವಾಗ ಅಂದರೆ ಸೀಸನ್ ಅಂತ ಇತ್ತು. ಇವಾಗ ನೀರಾವರಿ ಎಲ್ಲಿರುತ್ತೋ ಅಲ್ಲೆಲ್ಲ ಪುಂಡಿ ಪಲ್ಯ ಬೆಳಿತಾರ. ಇದರಿಂದ ತುಂಬ ಯೂಸ್ ಐತಿ ಎಲ್ಲರಿಗೂ ಕೂಡ, ರೈತರ ಮಕ್ಕಳಿಗೆ ಅಂತ ಇದು ಭಾಳ ಇಷ್ಟ ಆಗ್ತದ್ರಿ. ಇನ್ನು ಉಳ್ದವ್ರಿಗೆ ನನಗೆ ಗೊತ್ತಿಲ್ಲ, ನಾವಂತ ರೈತರ ಮಕ್ಕಳಲ್ವಾ,
ಹಾಗಾಗಿ ನಾವು ಇದನ್ನು ತಿಂದು ಬೆಳೆದಿದ್ದೀವಿ. ನಮಗೆ ಇದು ಇಲ್ಲ ಅಂದರೆ ಆಗಲ್ಲ. ಮಾರ್ಕೆಟಲ್ಲಿ ನೋಡಿದ ತಕ್ಷಣ ನಾವು ತರ್ತಾನೆ ಇರ್ತೀವಿ. ಇದರಲ್ಲಿ ಪಲ್ಯ ಮಾಡ್ತೀವಿ, ಚಟ್ನಿ ಮಾಡ್ತೀವಿ, ಇದರಲ್ಲಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಮಸ್ತ್ ಇರುತ್ತೆ ನೋಡಿರಿ ಪುಂಡಿ ಪಲ್ಯ ಮಾಡೋದು. ಇವಾಗ ನೋಡಿರಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ನಾನು. ಉಳ್ಳಾಗಡ್ಡಿ ಆಯಿತು ಎಲ್ಲನೂ. ಇದಕ್ಕೆ ಜಾಸ್ತಿ ಏನು ಕೂಡ ಹಾಕಬೇಕು ಆಗಿಲ್ಲ, ಇಷ್ಟೇ ಹಾಕಿದರೆ ಸಾಕು. ನೋಡಿರಿ ಇವಾಗ ಫುಲ್ ಪುಂಡಿ ಪಲ್ಯ ರೆಡಿ ಆಯಿತು. ಕಲರ್ ನೋಡ್ರಿ ಯಾವ ಥರ ಬಂದೈತಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಐತಿ. ಇವಾಗ ಒಂದು ಬಟ್ಲಿಗೆ ಎಲ್ಲ ತೆಗೆದಿಟ್ಬಿಡ್ತೀನಿ ನಾನು. ನೀವು ನೋಡ್ತಾ ಇದ್ರಲ್ಲ, ಈ ಉಳ್ಳಾಗಡ್ಡಿ ಎಲ್ಲೂ ಸಣ್ಣಾಗಿಲ್ಲ, ನಾನು ಸುಮ್ಮನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಾಯಲ್ಲಿ ಸಿಗ್ತಾ ಇರುತ್ತದು, ನಾವು ತಿಂತಾ ಇರಬೇಕಾದ್ರೆ ಈರುಳ್ಳಿ ಬಾಯಿಗೆ ಸಿಗ್ತಾ ಇರಬೇಕು, ಅಂದ್ರೇ ಅದು ಟೇಸ್ಟ್ ಕೊಡುತ್ತಾ. ಇವಾಗ ಒಂದು ಬಟ್ಲಲ್ಲಿ ಎಲ್ಲ ತೆಗ್ದು ಇಟ್ಟಿದ್ದಾಯಿತು. ರೊಟ್ಟಿಗೆ ಹಚ್ತಾ ಇದ್ದೀನಿ ನೋಡಿರಿ. ಬಾಯ್ ಫ್ರೆಂಡ್ಸ್.